ಭಾರತ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತೋರಿದ ಸಾಹಸವನ್ನು ನೆನೆದಾಗಲೆಲ್ಲ ಎಂತಹ ಮನಸ್ಸಿನವರಿಗೂ ಮೈ ರೋಮಾಂಚನವಾಗುತ್ತದೆ. ಇಡೀ ಮಹಿಳಾ ಸಂಕುಲವೇ ಹೆಮ್ಮೆ ಪಡಬಹುದಾದ, ಭಾರತೀಯರೆಲ್ಲ ಚಿರಋಣಿಯಾಗಿರಬೇಕಾದ ಮಹಿಳೆ ಲಕ್ಷ್ಮೀಬಾಯಿ. 19 ನವೆಂಬರ್ 1829 ದಿನ ವಾರಣಾಸಿಯ ಬ್ರಾಹ್ಮಣ ಕುಟುಂಬದಲ್ಲಿ ಲಕ್ಷ್ಮೀಬಾಯಿಯ ಜನ್ಮವಾಯಿತು. ಈಕೆಯ ಬಾಲ್ಯದ ಹೆಸರು ಮಣಿಕರ್ಣಿಕಾ ಎಂದಾಗಿದ್ದು ಎಲ್ಲರೂ ಪ್ರೀತಿಯಿಂದ ಮನು ಎಂದು ಕರೆಯುತ್ತಿದ್ದರು. ಇವರ ತಂದೆ ಮಾರೋಪಂತ್ ತಂದೆ ಪೇಶ್ವೆಯವರ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಇವರ ತಾಯಿ ಲಕ್ಷ್ಮೀಬಾಯಿಗೆ 4 ವರ್ಷಗಳಿರುವಾಗಲೇ ಆಸುನಿಗಿದ್ದರು. ತಂದೆಯ ಪೋಷಣೆಯಲ್ಲೇ ಬೆಳೆದ ಮಣಿಕರ್ಣಿಕಾ ಕುದುರೆ ಸವಾರಿ, ಕತ್ತಿವರಸೆ, ಬಿಲ್ವಿದ್ಯೆಗಳಲ್ಲಿ ಪ್ರಾವೀಣ್ಯತೆ ಸಾಧಿಸಿದ್ದಾಳು. ಮಣಿಕರ್ಣಿಕಾಗೆ 14 ವರ್ಷವಾಗಿದ್ದಾಗಲೇ ಝಾನ್ಸಿಯ ರಾಜ ಬಾಲ ಗಂಗಾಧರ್ ರಾವ್ ರವರೊಡನೆ ಬಾಲ್ಯ ವಿವಾಹವಾಗಿತ್ತು. ಅಲ್ಲಿಂದ ಪತಿ ಮನೆಯಲ್ಲಿ ಆಕೆ ಲಕ್ಷ್ಮೀಬಾಯಿ ಎಂದು ಕರೆಯಲ್ಪಟ್ಟಳು. ಆಸ್ಥಾನದಲ್ಲಿ ಅತಿ ಶೀಘ್ರದಲ್ಲಿ ಎಲ್ಲರ ವಿಶ್ವಾಸ ಗಳಿಸಿದ ಲಕ್ಷ್ಮೀಬಾಯಿ ತನ್ನದೇ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಕೂಡಿಸಿ ಒಂದು ಸೈನ್ಯವನ್ನು ಕಟ್ಟಿದ್ದಾಳು. 1851ರಲ್ಲಿ ಲಕ್ಷ್ಮೀಬಾಯಿಗೆ ಒಂದು ಗಂಡು ಮಗು ಜನಿಸಿತು. ಆದರೆ 4 ತಿಂಗಳಿಗೆ ಆ ಮಗು ಅನಾರೋಗ್ಯದಿಂದಾಗಿ ಸಾವನ್ನಪ್ಪಿತು. ನಂತರ ಬಾಲ ಗಂಗಾಧರ್ ರಾವ್ ರವರು ದಾಮೋದರ್ ರಾವ್ ಎಂಬ ಬಾಲಕನನ್ನು ದತ್ತು ಸ್ವೀಕಾರ ಮಾಡಿ ತಮ್ಮ ನಂತರ ಪಟ್ಟವನ್ನು ಅವನಿಗೆ ವಹಿಸಿಕೊಡಲು ತೀರ್ಮಾನಿಸಿದ್ದರು. ಆದರೆ ಇದಾದ ವರ್ಷದೊಳಗೆ ಎತ್ತ ಮಗನ ಸಾವಿನ ದುಃಖ ಭರಿಸಲಾಗದ ಬಾಲ ಗಂಗಾಧರ್ ರಾವ್ ನವೆಂಬರ್ 21, 1853ರಂದು ನಿಧನರಾದರು. ಹೀಗೆ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡು, ತಾನು ತಾಯಿಯಾದ ಬಳಿಕ ಮಗುವನ್ನು ಕಳೆದುಕೊಂಡು, ಜೀವನದ ಆಧಾರವಾಗಿದ್ದ ಪತಿಯ ನಿಧನವನ್ನು ಸಹಿಸಿಕೊಂಡು ಲಕ್ಷ್ಮೀಬಾಯಿ ಧೈರ್ಯದಿಂದ ಝಾನ್ಸಿಯ ರಾಣಿಯಾಗಿ ಮೆರೆದಳು. ಈಸ್ಟ್ ಇಂಡಿಯಾ ಕಂಪನಿಯೊಡನೆ ಸಂಘರ್ಷ. ಬಾಲ ಗಂಗಾಧರ್ ರಾವ್ ಮರಣಿಸಿದ ನಂತರ ಬಾಲಕ ದಾಮೋದರ್ ರಾವ್ಗೆ ಯುವರಾಜ ಪಟ್ಟಾಭಿಷೇಕ ಮಾಡಿ ತಾನು ಮಹಾರಾಣಿಯಾಗಿ ಆತ ಪ್ರಾಪ್ತ ವಯಸ್ಕನಾಗುವವರೆಗೆ ಆಳ್ವಿಕೆ ನಡೆಸಬೇಕೆನ್ನುವುದು ಲಕ್ಷ್ಮೀಬಾಯಿಯ ಇಂಗಿತವಾಗಿತ್ತು. ಆದರೆ ಅದು ಭಾರತವನ್ನಾಳುತ್ತಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಸಂಪೂರ್ಣವಾಗಿ ತನ್ನ ವಶ ಮಾಡಿಕೊಳ್ಳುವ ಉದ್ದೇಶದೊಡನೆ ಹೊಂಚು ಹಾಕಿತ್ತು. ಇದೇ ಉದ್ದೇಶದಿಂದ ಭಾರತದ ರಾಜ ಮಹಾರಾಜರಿಗೆ ಯಾರಿಗೆ ಸ್ವಂತ ಮಕ್ಕಳಿಲ್ಲವೋ ಅವರ ರಾಜ್ಯವು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರತಕ್ಕದ್ದೆಂದು ಕಾನೂನು ಜಾರಿ ಮಾಡಿತು. ಅಂದಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ವಿಶೇಷ ಕಾನೂನನ್ನು ಜಾರಿಗೆ ತಂದಿದ್ದನು. ಇದರಂತೆ ಯಾವ ರಾಜರಿಗೆ ಸ್ವಂತ ಮಕ್ಕಳಿಲ್ಲವೋ ಅವರು ಯಾವುದೇ ಮಗುವನ್ನು ದತ್ತು ಪಡೆದುಕೊಂಡಿದ್ದಾರೆ ಅಂತಹ ಮಗುವಿಗೆ ರಾಜ್ಯಾಧಿಕಾರದ ಪಟ್ಟ ಕಟ್ಟುವಂತಿರಲಿಲ್ಲ. ಏಕೆಂದರೆ ಇದರಿಂದ ಅವರ ರಾಜ್ಯ ಬ್ರಿಟಿಷರ ಪಾಲಿಗೆ ಸುಲಭವಾಗಿ ದಕ್ಕುತ್ತಿತ್ತು. ಇದೇ ನೀತಿಯನ್ನು ಝಾನ್ಸಿಯಲ್ಲಿಯೂ ಅಳವಡಿಸಲು ಡಾಲ್ಹೌಸಿ ತೀರ್ಮಾನಿಸಿದ. ಅದರಂತೆ ದಾಮೋದರ್ ರಾವ್ಗೆ ರಾಜ್ಯಾಭಿಷೇಕ ಮಾಡಲು ಲಕ್ಷ್ಮೀಬಾಯಿಗೆ ಅವಕಾಶ ನೀಡಲಿಲ್ಲ. ಝಾನ್ಸಿಯ ರಕ್ಷಣೆ ಬ್ರಿಟಿಷ್ ಕಂಪನಿಗೆ ಸೇರಿದ್ದಾಗಿದೆ. ಲಕ್ಷ್ಮೀಬಾಯಿಗೆ ₹60,000 ಪಿಂಚಣಿ ನೀಡಲಾಗುತ್ತದೆ. ಆಕೆ ಝಾನ್ಸಿಯನ್ನು ಬಿಟ್ಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು. ಆದರೆ ಲಕ್ಷ್ಮೀಬಾಯಿ ಬ್ರಿಟಿಷರ ಆಸೆಗೆ ಬಲಿಯಾಗಲಿಲ್ಲ. ಆಕೆ ಝಾನ್ಸಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ಹಠ ಹಿಡಿದಳು. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. 1857ರ ಸಮಯದಲ್ಲಿ ಭಾರತದ ಕೆಲ ರಾಜ ಮಹಾರಾಜರಿಗೆ, ಸೇನಾಪತಿಗಳಿಗೆ ಹಾಗೂ ಸೈನಿಕರಿಗೆ ಬ್ರಿಟಿಷರ ಕುತಂತ್ರದ ಅರಿವಾಗಿತ್ತು. ಬ್ರಿಟಿಷರನ್ನು ಹೇಗಾದರೂ ಮಾಡಿ ಭಾರತದಿಂದ ಒಡೆದೋಡಿಸಬೇಕೆಂದು ತೀರ್ಮಾನಿಸಿದ್ದರು. ಮೀರತ್ನಲ್ಲಿ ದಂಗೆಗಳು ನಡೆದವು. ಅಲ್ಲಿನ ಸೈನಿಕರು ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಹೋರಾಟಕ್ಕಿಳಿದರು. ಆಗ ಬ್ರಿಟಿಷರಿಗೆ ಝಾನ್ಸಿಗಿಂತ ಬೇರೆಡೆ ಹೆಚ್ಚು ಗಮನ ನೀಡಬೇಕಾದ ಪ್ರಸಂಗ ಒದಗಿ ಬಂದಿತು. ಬ್ರಿಟಿಷರು ಝಾನ್ಸಿಯನ್ನು ಲಕ್ಷ್ಮೀಬಾಯಿ ವಶಕ್ಕೆ ಬಿಟ್ಟು ಆತ ಗಮನ ಹರಿಸಿದರು. ಇತ್ತ ಲಕ್ಷ್ಮೀಬಾಯಿಯ ಕಾಲದಲ್ಲಿ ಝಾನ್ಸಿ ರಾಜ್ಯದಲ್ಲಿ ಶಾಂತಿ ನೆಮ್ಮದಿಗಳು ನೆಲೆಸಿದ್ದು ಪ್ರಜೆಗಳು ತಮ್ಮ ರಾಣಿಯ ಕುರಿತು ಸಂತಸದಿಂದಿದ್ದರು. ಈಸ್ಟ್ ಇಂಡಿಯಾ ಕಂಪನಿ ಸಹ ರಾಣಿಯ ಈ ಉತ್ತಮ ಆಡಳಿತಕ್ಕೆ ಮೆಚ್ಚುಗೆ ಸೂಚಿಸದೇ ಇರಲಿಲ್ಲ. ಆದರೆ ಇವೆಲ್ಲ ಕೆಲವು ದಿನಗಳಷ್ಟೇ ಸೀಮಿತವಾಗಿತ್ತು. ಬ್ರಿಟಿಷರು ಮತ್ತೆ ಝಾನ್ಸಿಯನ್ನು ಕಬಳಿಸಲು ಹೊಂಚು ಹಾಕಿದರು. ಬ್ರಿಟಿಷರ ವಿರುದ್ಧ ಜಯ. 24 ಮಾರ್ಚ್ 1958ಕ್ಕೆ ಬ್ರಿಟಿಷ್ ಅಧಿಕಾರಿ ಸರ್ ಊಫರ್ ರೋಸ್ ಎಂಬಾತನ ಮುಂದಾಳತ್ವದಲ್ಲಿ ಬ್ರಿಟಿಷ್ ಸೇನೆ ಝಾನ್ಸಿಗೆ ಮುತ್ತಿಗೆ ಹಾಕಿತ್ತು. ಆದರೆ ರಾಣಿ ಲಕ್ಷ್ಮೀಬಾಯಿ ಹಾಗೂ ಆಕೆಯ ನಿಷ್ಠಾವಂತ ಸೈನಿಕರು ಬ್ರಿಟಿಷರಿಗೆ ಶರಣಾಗಲು ಒಪ್ಪಲಿಲ್ಲ.
2 ವಾರಗಳ ಕಾಲ ನಡೆದ ಉಗ್ರ ಹೋರಾಟದಲ್ಲಿ ತಾತ್ಯಾ ಟೋಪೆ ಲಕ್ಷ್ಮೀಬಾಯಿಗೆ ನೆರವು ನೀಡಿ ಝಾನ್ಸಿ ಬ್ರಿಟಿಷರ ವಶವಾಗುವುದನ್ನು ತಡೆದ. ಲಕ್ಷ್ಮೀಬಾಯಿ ಝಾನ್ಸಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದರಿತ ಬ್ರಿಟಿಷರು ದೊಡ್ಡ ದಂಡಿಯೊಡನೆ ಪುನಃ ಮುತ್ತಿಗೆ ಹಾಕಿದರು. 31 ಮಾರ್ಚ್ 1858ರಂದು ಈ ಆಕ್ರಮಣ ನಡೆಯಿತು. ಈ ಬಾರಿ ತನ್ನೊಬ್ಬಳಿಂದ ಹಾಗೂ ಝಾನ್ಸಿಯಲ್ಲಿದ್ದ ಅತ್ಯಲ್ಪ ಸೈನ್ಯದಿಂದ ಬ್ರಿಟಿಷರನ್ನು ಎದುರಿಸುವುದು ಕಠಿಣವೆಂದರಿತ ರಾಣಿ ರಾತ್ರೋರಾತ್ರಿ ತನ್ನ ಮಹಿಳಾ ಸೈನ್ಯದ ಜತೆ ಕೋಟೆಯಿಂದ ತಪ್ಪಿಸಿಕೊಂಡು ಪರಾರಿಯಾದಳು. ತನ್ನ ಮಗ ದಾಮೋದರನ ಜತೆ ಸೇರಿ ಕಲ್ಪಿ ಎಂಬಲ್ಲಿಗೆ ಬಂದ ರಾಣಿ ತಾತ್ಯಾ ಟೋಪೆ ಹಾಗೂ ಇತರ ದಂಗೆಯ ನಾಯಕರ ಜತೆ ಸೇರಿದಳು. ಗ್ವಾಲಿಯರ್ಗೆ ಮುತ್ತಿಗೆ. ರಾಣಿ ಲಕ್ಷ್ಮೀಬಾಯಿ ಹಾಗೂ ತಾತ್ಯಾ ಟೋಪೆ ಗ್ವಾಲಿಯರ್ ಕೋಟೆಗೆ ಮುತ್ತಿಗೆ ಹಾಕಿ ಅಲ್ಲಿನ ರಾಜರು ಸೈನಿಕರನ್ನು ಸೋಲಿಸಿದರು. ಬಳಿಕ ಗ್ವಾಲಿಯರ್ ಕೋಟೆಯನ್ನು ವಶಕ್ಕೆ ಪಡೆದರು. ರಾಣಿಗೆ ಮಂದಾರ ಹಾಗೂ ಜೂಯಿ ಎಂಬ ಆಪ್ತ ಅಂಗರಕ್ಷಕಿಯರಿದ್ದರು. ಅಲ್ಲದೆ ತಾತ್ಯಾ ಟೋಪೆ, ರಘುನಾಥ ಹಾಗೂ ರಾಮಚಂದ್ರ ಎಂಬ ನಂಬುಗೆಯ ಸೇನಾಧಿಪತಿಗಳಿದ್ದರು. ಹಾಗೆ ಬ್ರಿಟಿಷರೊಡನೆ ಹೋರಾಡುವಾಗ ದತ್ತುಪುತ್ರ ದಾಮೋದರನನ್ನು ಬೆನ್ನಿಗೆ ಕಟ್ಟಿಕೊಂಡು 2 ಕೈಗಳಲ್ಲಿ ಖಡ್ಗ ಹಿಡಿದು ಹೋರಾಟ ನಡೆಸಿದ್ದಳು. ವೀರಮರಣ. ಈಗ ಸಾಹಸಮಯ ಜೀವನ ನಡೆಸಿದ್ದ ಲಕ್ಷ್ಮೀಬಾಯಿ ಗ್ವಾಲಿಯರ್ ಕೋಟೆ ಜಯಿಸಿದ್ದ 2 ದಿನಗಳ ತರುವಾಯ ಜೂನ್ 17, 1858ರಂದು ಬ್ರಿಟಿಷರೆದುರು ಹೋರಾಡುತ್ತಲೇ ಸಾವನ್ನಪ್ಪಿದ್ದಳು. ತಾನು ಯುದ್ಧದಲ್ಲಿ ಗಾಯಾಳುವಾಗಿ ಸಾಯುತ್ತಿರುವಾಗಲೇ ತನ್ನ ದೇಹವನ್ನು ಪವಿತ್ರವಾಗಿರುವ ಅಗ್ನಿ ಮಾತ್ರವೇ ಸ್ಪರ್ಶಿಸಲಿ, ಬ್ರಿಟಿಷರಲ್ಲ ಎಂದು ತನ್ನ ಅಂಗರಕ್ಷಕರಿಗೆ ಹೇಳಿದ್ದಳು. ಅದರಂತೆ ಆಕೆ ಹಾಸುನುಗ್ಗಿದ್ದಾಗ ಕ್ಷಣ ಮಾತ್ರದಲ್ಲೇ ಅವಳ ದೇಹವನ್ನು ಅಗ್ನಿಗೆ ಸಮರ್ಪಿಸಲಾಯಿತು. ರಾಣಿ ಲಕ್ಷ್ಮೀಬಾಯಿ ಸಾವನ್ನಪ್ಪಿದ 3 ದಿನಗಳ ತರುವಾಯ ಗ್ವಾಲಿಯರ್ ಕೋಟೆ ಬ್ರಿಟಿಷರ ವಶವಾಯಿತು. ಲಕ್ಷ್ಮೀಬಾಯಿಯ ತಂದೆ ಮೋರಪಂತನನ್ನು ಝಾನ್ಸಿ ಪರಾಭವದ ಕೆಲವೇ ದಿನಗಳಲ್ಲಿ ಸೆರೆಹಿಡಿದ ಬ್ರಿಟಿಷರು ಅವರನ್ನು ಗಲ್ಲಿಗೇರಿಸಿದ್ದರು. ಬ್ರಿಟಿಷ್ ಅಧಿಕಾರಿ ಸರ್ ವುಲ್ಫ್ ರೋಸ್ ತಾನು ಬರೆದಿದ್ದ ಯುದ್ಧದ ಟಿಪ್ಪಣಿ ಪುಸ್ತಕದಲ್ಲಿ ರಾಣಿಯನ್ನು ಕೊಂಡಾಡಿದ್ದಾನೆ. ಅತಿ ಸುಂದರಿ, ಧೈರ್ಯವಂತೆ, ಅತಿ ಬುದ್ಧಿವಂತೆಯಾಗಿದ್ದ ಲಕ್ಷ್ಮೀಬಾಯಿ ಬ್ರಿಟಿಷರ ಪಾಲಿಗೆ ಅಪಾಯಕಾರಿಯಾಗಿದ್ದ ದಂಗೆಕೋರರ ನಾಯಕಿ ಎಂದು ವರ್ಣಿಸಿದ್ದಾನೆ. ಜೀವನದಲ್ಲಿ ತನ್ನವರೆಲ್ಲರನ್ನು ಕಳೆದುಕೊಂಡರೂ ಪವಿತ್ರ ದೇಶದ ಮೇಲಿನ ಅಭಿಮಾನದಿಂದ ದಿಟ್ಟತನದಿಂದ ಹೋರಾಟ ನಡೆಸಿ ವೀರಮರಣವನ್ನೆಪ್ಪಿದ್ದ ವೀರವನಿತೆ ರಾಣಿ ಲಕ್ಷ್ಮೀಬಾಯಿ ಎಂಬುದರಲ್ಲಿ 2 ಮಾತಿಲ್ಲ.